ತುಮಕೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಹೆಚ್ಚಾಗಿದೆ. ಕಿರುಕುಳ ತಾಳದೆ ಜಗನ್ನಾಥ್ ಅನ್ನೋರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆಗಾಗ ಅಲ್ಲಲ್ಲಿ ಫೈನಾನ್ಸ್ ಹಾವಳಿಯಿಂದ ಹಲವರು ಪ್ರಾಣವನ್ನು ತೆತ್ತಿದ್ದಾರೆ. ಇದೀಗ ಫೈನಾನ್ಸ್ ಕಿರುಕುಳ ತಾಳಲಾರದೆ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶಿರಾ ತಾಲೂಕಿನ ಬಡಕನಹಳ್ಳಿಯ ಜಗನ್ನಾಥ್ 40 ವರ್ಷ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಪತ್ನಿ ಗಿರಿಜಾ ಅವರ ಹೆಸರಿನಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನು ಇವರು ಪಡ್ಕೊಂಡಿರ್ತಾರೆ. ಮನೆ ಮೇಲೆ ಕನಕ ಬ್ಯಾಂಕ್, ಬಜಾಜ್ ಫೈನಾನ್ಸ್ನಿಂದ ಸಾಲವನ್ನು ಪಡೆದುಕೊಂಡಿರ್ತಾರೆ. 3 ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಮಾಡಿಕೊಂಡಿರ್ತಾರೆ. ಈ ಜಗನ್ನಾಥ್ ಅನ್ನುವಂಥ 40 ವರ್ಷದ ವ್ಯಕ್ತಿ ಫೈನಾನ್ಸ್ ಸಿಬ್ಬಂದಿಯಿಂದ ನಿರಂತರವಾಗಿ ಕಿರುಕುಳವನ್ನು ಎದುರಿಸ್ತಾ ಇರ್ತಾರೆ. ಕಿರುಕುಳ ತಾಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. ಶಿರಾ ತಾಲೂಕಿನ ಬಡಕನಹಳ್ಳಿಯ ಜಗನ್ನಾಥ್ 40 ವರ್ಷದ ಮೃತ ರೈತ ಅವರು. ಆ ಫೋಟೋದಲ್ಲಿ ಏನು ತೋರಿಸ್ತಾ ಇದ್ದೀವಿ ಅವರೇ ಜಗನ್ನಾಥ್. ಯಾಕೆ ಅಂದರೆ ಸಾಲಕ್ಕಾಗಿ ಎಲ್ಲ ವಿಷ ಕುಡಿದಿದ್ರು. ಹೊಲ್ದ ಹತ್ರ ಸರ್ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಅದರಿಂದ ಸಾಲದಾರರು ಕಾಟ ಕೊಡ್ತಿದ್ರು. ಅದರಿಂದ ಸಾಲ ಕೊಡೋದ್ರಿಂದ ನಮಗೆ ಈ ಥರ ಮಾಡ್ಕೊಂಡು ಯಾವ ಥರ ಅಂದರೆ ಬ್ಯಾಂಕ್ನಾಗೂ ಸಾಲ ತಗೊಂಡಿದ್ದ, ಇದ್ರಾಗೂ ಸಾಲ ತಗೊಂಡಿದ್ರು. ಅದರಿಂದ ಸರ್ ಅದಕ್ಕಾಗಿ ಈ ಥರ ಆಯಿತು ಸರ್. ಅದಕ್ಕೆ ಈ ಥರ ಎಲ್ಲೂ ಯಾವ ಕಡೆನೂ ಕೊಡಬಾರ್ದು. ಇನ್ನೊಂದು ದಿವಸ ಯಾರಿಗೂ ಕೊಡಲೂಬಾರ್ದು. ಇಲ್ಲಾಂದರೆ ಇನ್ನೊಂದು ದಿವಸ ಯಾರಿಗಾನ ಕೊಟ್ಟವ್ರೆ ಅಂದರೆ ನಾವು ಕಂಪ್ಲೇಂಟ್ ಮಾಡೋದಂತೂ ಪಕ್ಕ. ಫೈನಾನ್ಸ್ನ ತಗೊಂಡಿದ್ವಿ ಸರ್. ಬ್ಯಾಂಕ್ನ ಬೇರೆ ತಗೊಂಡಿದ್ರು. ಹೌದು ಸರ್. ವರ್ಕೆ ಹೊಡೆಯೋರು ಸರ್. ನಾವು ಹೊಲ್ದ ಹತ್ರ ಸರ್. ಸರ್ ಅದೇ ಸಾಲದ ಟೆನ್ಷನ್ ಜಾಸ್ತಿ ಆಗಿತ್ತು ಅವ್ರಿಗೆ. ಮೈಕ್ರೋ ಫೈನಾನ್ಸು ಸರ್ ಒಂದು 5 ಲಕ್ಷ ಸಾಲ ಮಾಡೋರು. ಬ್ಯಾಂಕ್ಗಳಲ್ಲೇ ಒಂದು 5 ಥರ ಬ್ಯಾಂಕಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ತಗೊಂಡಿದ್ದಾರೆ. ಕನಕ ಬ್ಯಾಂಕಲ್ಲಿ ತಗೊಂಡಿದ್ದಾರೆ, ಮನೆ ಸಾಲ ತಗೊಂಡಿದ್ದಾರೆ, ಫೈನಾನ್ಸ್ಗಳು ತಗೊಂಡಿದ್ದಾರೆ. ಮೈಕ್ರೋ ಫೈನಾನ್ಸು ಇದು ಸಮರ್ಥ ಸಂಘ, ಇನ್ನೊಂದು ಸಂಘ ಎತ್ಕೊಂಡಿದ್ದಾರೆ. ಒಟ್ಟು 4 ಸಂಘದಲ್ಲಿ ತಗೊಂಡಿದ್ದೀವಿ ಸರ್. ಅವ್ರ ಕೈ ಸಾಲ ಬೇರೆ ಮಾಡ್ಕೊಬಿಟ್ಟಿದ್ರು. ಅವ್ರದ್ದು ಟಾರ್ಚರ್ ಜಾಸ್ತಿ ಆಗಿತ್ತು. ಫೋನ್ ಮಾಡಿ ಟಾರ್ಚರ್ ಕೊಡೋದಕ್ಕೆ ಇವ್ರ ಮನೇಲಿ ಕೇಳ್ದೆ ಹೋಗಿ ಹಿಂಗೆ ಮಾಡ್ಕೊಂಡಿದ್ದಾರೆ. ಅವ್ರದೇ ಟಾರ್ಚರ್. ಅವರೇ ಫೋನ್ ಮಾಡಿ ದುಡ್ಡು ಕಟ್ಟಲೇಬೇಕು ಅಂತ.